ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅರವಿಂದ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ಕಳೆದ ಬಾರಿಯ ಸಂಚಿಕೆಯಲ್ಲಿ ಒಬ್ರು ಪತ್ರ ಬರೆದಿದ್ರು, ವ್ಯಾಕ್ಯೂಮ್ ಪಂಪ್ ಬಗ್ಗೆ ಮಾಹಿತಿ ಕೊಡಿ ಅಂತ. ನಾವು ಸ್ವಲ್ಪ ಮಾತಾಡಿದ್ವಿ, ಬಟ್ ತುಂಬಾ ಕರೆಗಳು ಬಂದವು, ಹಾಗಾಗಿ ನಾವು ಹೆಚ್ಚು ಮಾಹಿತಿಯನ್ನ ಕೊಡೋದಕ್ಕಾಗ್ಲಿಲ್ಲ. ವ್ಯಾಕ್ಯೂಮ್ ಪಂಪಿನ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಯಾವ ಅಳತೆಯನ್ನ ತಗೋಬೇಕಾಗುತ್ತೆ, ನಿರ್ದಿಷ್ಟವಾಗಿ ಬ್ಲೈಂಡ್ ಆಗಿ ತಗೋಬಾರ್ದು. ಆದ್ರೆ ಈ ವ್ಯಾಕ್ಯೂಮ್ ಪಂಪ್ ನಿಂದ ಆಗ್ತಕ್ಕಂತ ಪ್ರಯೋಜನಗಳೇನು, ಅಡ್ಡ ಪರಿಣಾಮಗಳು ಏನು ಅಂತ ತಿಳ್ಕೊಳ್ಳದೆ ಹೋದ್ರೆ ಅದನ್ನ ಬಳಸಿಯೂ ಕೂಡ ಪ್ರಯೋಜನ ಇಲ್ಲ. ಹಾಗಾಗಿ ಅದರಿಂದ ಶುರು ಮಾಡೋಣ ಡಾಕ್ಟ್ರೆ. ಏನು ಪ್ರಯೋಜನಗಳು ವ್ಯಾಕ್ಯೂಮ್ ಪಂಪ್ ನಿಂದ ಅಂತಕ್ಕಂಥದ್ರ ಬಗ್ಗೆ? ನೋಡಿ, ಈ ವ್ಯಾಕ್ಯೂಮ್ ಪಂಪು ಪ್ರಪ್ರಥಮ ಬಾರಿಗೆ ಪ್ರಯೋಜನಕ್ಕೆ ಬಂದಿದ್ದು ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ, ನಿಮಿರಿಕೆ ದೋಷ. ಈಗ ನಿಮಿರಿಕೆ ದೋಷಕ್ಕೆ ನಾನಾ ಕಾರಣಗಳಿದೆ, ನಾವು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ಅದ್ರಲ್ಲಿ ಬಹಳ ಮುಖ್ಯವಾದ ಕಾರಣ ಅಂತಂದ್ರೆ ಈ ರಕ್ತ ಚಲನೆ ಸರಿಯಾಗಿ ಯಾವುದಾದ್ರೂ ಒತ್ತಡಕ್ಕೆ ಸಿಲುಕಿದಾಗ ಕೂಡ ಆಗದೆ ಇರೋದು, ಅಥವಾ ಹಾರ್ಮೋನ್ಗಳು ಕೊರತೆಯಿಂದ ಕೂಡ ಈ ಎರೆಕ್ಷನ್ ಆಗ. ಈ ಮೂರು ಕಾರಣಗಳಿಗೆ ಈ ಚಿಕಿತ್ಸೆ ಅಂದ್ರೆ ವ್ಯಾಕ್ಯೂಮ್ ಪಂಪ್ ಬಳಕೆ. ವ್ಯಾಕ್ಯೂಮ್ ಪಂಪ್ ಅನ್ನ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ, ಈ ಶಿಶ್ನುವಿನ ಬುಡಕ್ಕೆ ಏನು ಈ ನಾವು ನಿರ್ವಾತವನ್ನು ಉಂಟು ಮಾಡತಕ್ಕಂತಹ ಒಂದು ಸಾಧನ ಯಂತ್ರವನ್ನು ಹಾಕ್ತಿವಿ, ಅದನ್ನ ಗಾಳಿನ ಈಗ ಹೊರಗಡೆ ತೆಗೆದುಹಾಕಿದಾಗ ಏನಾಗುತ್ತೆ, ರಕ್ತ ಚಲನೆ ಅಗಾಧವಾಗಿ ಶಿಶ್ನುವಿಗೆ ಎಂಟರ್ ಆಗುತ್ತೆ. ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಡ್ಯೂ ಟು ವ್ಯಾಸ್ಕ್ಯುಲರ್ ಕಾಸ್ ಏನಿದೆ, ಅಂದ್ರೆ ರಕ್ತ ಚಲನೆ ಕಡಿಮೆ ಆಗಿ ನಿಮಿರಿಕೆ ದೋಷ ಇಂಥವ್ರಿಗೆ ಬಹಳ ಪ್ರಯೋಜನ ಆಗುತ್ತೆ. ಏಕೆಂದ್ರೆ ಇನ್ಸ್ಟೆಂಟ್ ಆಗಿ ನಾವು ರಕ್ತ ಚಲನ ತುಂಬಿ ಕೊಟ್ಬಿಡ್ತೀವಿ. ಅಂದ್ರೆ ಸೈಕಲ್ ಟ್ಯೂಬ್ ಗಾಳಿ ತುಂಬದಂಗೆ ನಾವು ಸೈಕಲ್ ಪಂಪ್ ತಗೊಂಡು ತುಂಬದ ರೀತಿನಲ್ಲಿ ರಕ್ತ ತುಂಬಿಕೊಂಡ್ಬಿಡುತ್ತೆ. ನೀವೀಗ ಕೇಳ್ಬೋದು, ರಕ್ತ ತುಂಬಿದ ಹಾಗೆ ಇರುತ್ತಾ ಅಂತ ಕೇಳ್ಬೋದು. ಈ ವ್ಯಾಕ್ಯೂಮ್ ಪಂಪ್ ಬರೀ ಒಂದೇ ಬಳಸಿದ್ರೆ ಪ್ರಯೋಜನ ಆಗ್ಲಾರ್ದು, ಅದ್ರ ಜೊತೆಗೆ ವ್ಯಾಸ್ಕ್ಯುಲರ್ ಕನ್ಸ್ಟ್ರಿಕ್ಟಿವ್ ಡಿವೈಸ್ VCD ಅಂತ ಉಪಯೋಗಿಸ್ತೀವಿ. ಏನ್ ಡಾಕ್ಟರ್ ಅದು ಅಂತಂದ್ರೆ ಒಂದು ಸಿಲಿಕಾನ್ ಬ್ಯಾಂಡ್, ಅಂದ್ರೆ ಶಿಶ್ನುವಿನ ಬುಡಕ್ಕೆ ಅದರ ಸುತ್ತಳತೆಗೆ ತಕ್ಕಂತಹ ಸಿಲಿಕಾನ್ ಬ್ಯಾಂಡ್. ಯಾವ್ದೋ ದಾರಿಲಿ ಸಿಕ್ಕ ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಅದು ಪ್ರಯೋಜನ ಆಗ್ಲಾರ್ದು, ಅದರಿಂದ ಹಾರ್ಮ್ ಆಗೋ ಚಾನ್ಸಸ್ ಜಾಸ್ತಿ. ಈ ಗೊತ್ತಿಲ್ಲದೆ ಇರೋದನ್ನ ಏನೋ ಹಾಕೊಂಡು ಅದರಿಂದ ಅಡ್ಡ ಪರಿಣಾಮಗಳಾಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಆ ಸುತ್ತಳತೆನ ಮೊದಲೇ ಅಳತೆ ಮಾಡಿ ಅದಕ್ಕೆ ತಕ್ಕಂತಹ ಸಿಲಿಕಾನ್ ಬ್ಯಾಂಡ್, ಅಂದ್ರೆ ಅದು ಒಂಥರ ರಬ್ಬರ್ ಬ್ಯಾಂಡ್, ಸಿಲಿಕಾನ್ ಇಂದ ಮಾಡಿರತಕ್ಕಂತಹ ರಬ್ಬರ್ ಬ್ಯಾಂಡ್, ಅದನ್ನ ಈ ವ್ಯಾಕ್ಯೂಮ್ ಪಂಪಿನ ಸಿಲಿಂಡರ್ ಇರ್ತದಲ್ಲ, ಅಕ್ರಿಲಿಕ್ ಸಿಲಿಂಡರ್, ಆ ಸಿಲಿಂಡರ್ ಮೇಲೆ ಹಾಕಿರುತ್ತೆ. ವ್ಯಾಕ್ಯೂಮ್ ನ ಮಾಡಿದ್ಮೇಲೆ, ಅಂದ್ರೆ ನಿರ್ವಾತವನ್ನು ಉಂಟು ಮಾಡಿ ಶಿಶ್ನು ನಿಮಿರಿಕೆ ಉಂಟಾದಾಗ ಈ ಬ್ಯಾಂಡ್ ಅನ್ನ, ಈ ಏನಿದೆ ಅದನ್ನ ಸಿಲಿಕಾನ್ ಬ್ಯಾಂಡ್, ಅದನ್ನ ಶಿಶ್ನುವಿನ ಬುಡಕ್ಕೆ ಸೆರಗಿಸಲಾಗತ್ತೆ. ಅದನ್ನ ಸ್ಲಿಪ್ ಮಾಡ್ಬಿಡೋದು. ಅದಕ್ಕೆ ಸ್ವಲ್ಪ ಲೂಬ್ರಿಕೇಶನ್ ಹಾಕಿ, ಒಂದೆರಡು ಡ್ರಾಪ್ ಕೋಕೋನಟ್ ಆಯಿಲ್ ಅಥವಾ ಪೀನೈಲ್ ಆಯಿಲ್ ಸಿಗುತ್ತೆ, ಅದನ್ನ ಹಾಕಿ ಅದನ್ನ ಸರಾಗವಾಗಿ ತಳ್ಕೋಬಹುದು. ಆಗೇನಾಗುತ್ತೆ, ಈ ನಿಮಿರಿಕೆ ಉಂಟಾಗಿರತಕ್ಕಂತ ಶಿಶ್ನು ಯಾವ್ದಿರುತ್ತೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಅಂದ್ರೆ ಬ್ಲಡ್ ಹಿಂದಕ್ಕೆ ಹೋಗಲ್ಲ. ಅಂದ್ರೆ ಇದು ನಾನ್ ರಿಟರ್ನ್ ವ್ಯಾಲ್ವ್ ತರ ಕೆಲಸ ಮಾಡುತ್ತೆ. ಅಂದ್ರೆ ನಾವು ಸೈಕಲ್ ಟ್ಯೂಬ್ಗೆ ಗಾಳಿ ತುಂಬಿ ವ್ಯಾಲ್ವ್ ಹಾಕ್ತಿವಿ ಅಂತ, ವ್ಯಾಲ್ವ್ ಹಾಕ್ತಾ ಇದ್ರೆ ನೀವು ತುಂಬಿದ ಅದೇ ತರ ಒಂದು ನಾನ್ ರಿಟರ್ನ್ ವ್ಯಾಲ್ವ್ ಈ ವ್ಯಾಸ್ಕ್ಯುಲರ್ ಕನ್ಸ್ಟ್ರಿಕ್ಟಿವ್ ಡಿವೈಸ್ ಅಥವಾ ಸಿಲಿಕಾನ್ ಬ್ಯಾಂಡ್ ಅದು ಕೆಲಸ ಮಾಡುತ್ತೆ. ಅದು ಎಷ್ಟೊತ್ತು ಕೆಲಸ ಮಾಡುತ್ತೆ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಎಷ್ಟೊತ್ತು ಕೆಲಸ ಬೇಕೋ ಅಷ್ಟೊತ್ತು ಮಾತ್ರ ಹಾಕಿರ್ಬೇಕು. ಅಂದ್ರೆ ನಿಮಿರಿಕೆ ಉಂಟಾಗಿ ಸಂಭೋಗ ಕ್ರಿಯೆ ಆಗೋವರೆಗೂ ಮಾತ್ರ ಅದನ್ನ ಹಾಕೊಂಡಿರ್ಬೇಕು. ಸಂಭೋಗ ಕ್ರಿಯೆ ಮುಗಿದ ತಕ್ಷಣ ಅದನ್ನ ತೆಗೆದು ಹಾಕ್ಬಿಡ್ಬೇಕು. ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ, ರಕ್ತ ಚಲನೆ ನಿಂತೋಗ್ಬಿಟ್ಟು ಗ್ಯಾಂಗ್ರೀನ್ ಆಗೋ ಸಾಧ್ಯತೆ ಇದೆ. ಅಂದ್ರೆ ಈಗ ನಾವು ಕೈಗೋ ಕಾಲ್ಗೋ ಬಿಗಿಯಾದೊಂದು ಹಗ್ಗ ಸುತ್ಬಿಟ್ಟು 1 ಗಂಟೆ 2 ಗಂಟೆ ಬಿಟ್ಬಿಟ್ರೆ ಏನಾಗುತ್ತೆ, ಅಗಾಧವಾಗಿ ಊತ ಬಂದ್ಬಿಡುತ್ತೆ, ರಕ್ತ ಚಲನೆ ನಿಂತೋಗುತ್ತೆ, ತೊಂದರೆ ಆಗೋ ಸಾಧ್ಯ. ಅದೇ ರೀತಿ ಶಿಶ್ನುಗೂ ಬುಡಕ್ಕೆ ಹಾಕಿರತಕ್ಕಂತಹ ಈ VCD, ವ್ಯಾಸ್ಕ್ಯುಲರ್ ಕನ್ಸ್ಟ್ರಿಕ್ಟಿವ್ ಡಿವೈಸ್ ಅಥವಾ ಸಿಲಿಕಾನ್ ಬ್ಯಾಂಡ್ ಏನಿದೆ, ಅದು ಸುಮಾರು 30 ನಿಮಿಷದವರೆಗೂ ಹಾಕಿರ್ಬೋದು, ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ. 30 ನಿಮಿಷಕ್ಕಿಂತ ಹೆಚ್ಚು ಬಳಸೋದು ಸೂಕ್ತ ಅಲ್ಲ. ಅದಕ್ಕಿಂತ ಜಾಸ್ತಿ ಬಳಸಬೇಕು ಅಂದ್ರೆ ಒಂದ್ ಸಾರಿ ರಿಲೀಸ್ ಮಾಡಿ, ಅಂದ್ರೆ ಸಿಲಿಕಾನ್ ಬ್ಯಾಂಡ್ ಅನ್ನ ತೆಗೆದ್ಬಿಟ್ಟು ಒಂದ 2-3 ನಿಮಿಷ ಅಥವಾ 5 ನಿಮಿಷ ಶಿಶ್ನುವಿಗೆ ಮತ್ತೆ ಸರಾಗವಾಗಿ ರಕ್ತ ಚಲನೆ ಆಗಂಗ್ ಮಾಡಿ ಮತ್ತೆ ಸಿಲಿಕಾನ್ ಬ್ಯಾಂಡ್ ಅನ್ನ ಹಾಕಬಹುದು. ಅಂದ್ರೆ ಮತ್ತೆ
ಪಂಪನ್ನ ಬಳಸಿ ಅದನ್ನ ಮತ್ತೆ ಉಪಯೋಗಿಸಬಹುದು. ಸಾಮಾನ್ಯವಾಗಿ 30 ನಿಮಿಷ ಸಾಕು ಸಂಭೋಗ ಕ್ರಿಯೆನ ಮುಗಿಸಿದ ಮೇಲೆ ಅದನ್ನ ನಾವು ಈ ವ್ಯಾಸ್ಕ್ಯುಲರ್ ಕನ್ಸ್ಟ್ರಿಕ್ಟಿವ್ ಡಿವೈಸ್ ಅದನ್ನ ತೆಗೆಯೋದಕ್ಕೆ ಒಂದು ಟೆಕ್ನಿಕ್ ಇರ್ತದೆ. ಸ್ವಲ್ಪ ಶಿಶ್ನ ಮೇಲೆ 1-2-3 ಡ್ರಾಪ್ ಪೀನೈಲ್ ಆಯಿಲ್ ಅಥವಾ ಕೊಕೊನಟ್ ಆಯಿಲ್ ಅಥವಾ ಯಾವುದೇ ಒಂದು ವೆಜಿಟೇಬಲ್ ಆಯಿಲ್ ಹಾಕಿ ಸರಾಗವಾಗಿ ಎಳೆದು ಬಿಡ್ಬೋದು. ಏನು ಶಿಶ್ನುವಿನ ಚರ್ಮಕ್ಕೆ ಹಾನಿ ಉಂಟಾಗದೇ ಇರೋ ರೀತಿಯಲ್ಲಿ ಹಾಗೆ ಎಳಿಬಾರ್ದು. ಅದು ಯಾಕೆಂದ್ರೆ ಸಿಲಿಕಾನು ಎಳಿಬೇಕಾದ್ರೆ ಚರ್ಮನ ಕುಯ್ಯ ಸಾಧ್ಯತೆ ಇದೆ, ತರ್ಚ ಸಾಧ್ಯತೆ ಇದೆ. ಅದನ್ನ ಆದಷ್ಟು ಈ ಆಯಿಲ್ಸ್, ವೆಜಿಟೇಬಲ್ ಆಯಿಲ್, ಅದರಲ್ಲೂ ಬಹಳ ಮುಖ್ಯವಾಗಿ ಪೀನೈಲ್ ಆಯಿಲ್ಗಳು ಬರ್ತದೆ, ಅಥವಾ ಈ ಕೋಕೋನಟ್ ಆಯಿಲ್ ಇಸ್ ಆಲ್ಸೋ ಓಕೆ, ಅಥವಾ ಈವನ್ ಬೇರೆ ಯಾವ್ದೋ. ಬಟ್ ಒಂದ್ ಪ್ರಶ್ನೆ ಡಾಕ್ಟ್ರೆ, ಈಗ ಸಂಭೋಗ ಕ್ರಿಯೆ ಎಲ್ಲ ಮುಗಿದ ನಂತರ ಸಹಜವಾಗಿಯೇ ಶಿಶ್ನುವಿನ ಸೈಜ್ ಚಿಕ್ಕದಾಗ್ಬಿಡುತ್ತಲ್ವಾ? ಇಲ್ಲ, ಇಲ್ಲಿ ಬ್ಯಾಂಡ್ ಹಾಕ್ಬಿಟ್ಟಿರ್ತೀವಲ್ಲ, ಚಿಕ್ಕದಾಗಲ್ಲ. ರಕ್ತ ಚಲನೆ ಹಿಮ್ಮುಖವಾಗಿ ಚಲಿಸದೇ ಇರೋ ರೀತಿ ಹಾಕ್ಬಿಟ್ಟಿದೀವಲ್ಲ. ಈಗ ಓವರ್ ಹೆಡ್ ಟ್ಯಾಂಕ್ ಇಂದ ನೀರ್ ಈಚೆಗೆ ಬರ್ದಾಗೆ ವ್ಯಾಲ್ ತಿರ್ಗಿಸ್ಬಿಟ್ಟಿದೀವಲ್ಲ, ನೀರ್ ಅಲ್ಲೇ ಉಳ್ಕೊಂಡ್ಬಿಡ್ತಲ್ಲ. ಹೌದು, ಈ ಸೈಕಲ್ ಟ್ಯೂಬ್ಗೆ ವ್ಯಾಲ್ವ್ ಹಾಕ್ತಂಗೆ. ಅಂದ್ರೆ ಅಫ್ಕೋರ್ಸ್ ಸ್ವಲ್ಪ ಇಳಿಬಹುದು, ನಿಧಾನಕ್ಕೆ ಇಳಿತದೆ, ಆದ್ರೆ ಅಷ್ಟೊತ್ತಿಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ನಿಜ, ಅದಾಗದೂ ಇಳಿಬಹುದು. ಆದ್ರೆ ಅದಾಗದ ಇಳಿಯೋದಕ್ಕಿಂತ ಮುನ್ನವೇ ನಾವು ಅದನ್ನ ಸಿಲಿಕಾನ್ ಬ್ಯಾಂಡ್ ಅಂದ್ರೆ ಪ್ರತಿ ಬಾರಿಯ ಸಂಭೋಗದ ಸಂದರ್ಭದಲ್ಲೂ ಕೂಡ ಇದನ್ನ ಮಾಡಬೇಕು. ಅಂದ್ರೆ ತೊಂದರೆ ಇರೋರು ಬೇರೆಯವರಲ್ಲ, ತೊಂದರೆ ನಾವು ಉಪಯೋಗಿಸ್ತಿರೋದು ಯಾರು, ಅದಕ್ಕೆ ಮುಂದಕ್ಕೆ ಬರ್ತೀವಿ ನೋಡಿ, ಯಾರು ಉಪಯೋಗಿಸ್ಬೇಕು ಯಾರು ಉಪಯೋಗಿಸಬಾರ್ದು ಅನ್ನೋದು ಅದು ಬರ್ತೀವಿ. ಸೊ ಡಾಕ್ಟರ್, ತಾವ್ ಹೇಳ್ತಾ ಇದ್ರಿ ವ್ಯಾಕ್ಯೂಮ್ ಪಂಪ್ ನ ಪ್ರಯೋಜನ, ಅದರ ಉಪಯೋಗ ಹೇಗೆ ಮಾಡ್ಕೊಳ್ಬೇಕು, ಏನು ಯೂಸ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ಇದ್ರಿ. ಮೊಟ್ಟ ಮೊದಲನೇದು ಅಂದ್ರೆ ಇನ್ಸ್ಟಂಟೇನಿಯಸ್ ಎರೆಕ್ಷನ್. ಅಂದ್ರೆ ಬೇಕಾದಾಗ ನಿಮ್ಗೆ ನಿಮರಿಕೆ, ಯಾವುದೇ ಸಿಲ್ಡಿನಫಿಲ್ ಸಿಟ್ರೇಟ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಬೇಕಾಗಿಲ್ಲ, ವಯಾಗ್ರಾ ಮಾತ್ರ ಬೇಕಾಗಿಲ್ಲ, ಅಥವಾ ಇನ್ಯಾವುದೇ ಒಂದು ಉದ್ದೀಪನ ಮಾಡತಕ್ಕಂತಹ ಔಷಧಿ ಬೇಕಾಗಿಲ್ಲ. ಅಂದ್ರೆ ವಿತೌಟ್ ಎನಿ ಸೈಡ್ ಎಫೆಕ್ಟ್, ಇನ್ಸ್ಟಂಟೇನಿಯಸ್, ಅಂದ್ರೆ ನೆನ್ಸ್ಕೊಂಡಾಗ ಎರೆಕ್ಷನ್ ಮಾಡ್ಕೊಳ್ಬಹುದು. ಜೊತೆಗೆ ಅದು ಎರೆಕ್ಷನ್ ಇಳಿದು ಹೋಗದೆ ಇರೋದಕ್ಕೋಸ್ಕರ ಕನ್ಸ್ಟ್ರಿಕ್ಟಿವ್ ಡಿವೈಸ್ ಅಂತಂದ್ರೆ ಅದನ್ನ ಹಿಡಿದಿಟ್ಕೊಳ್ಳುವ ಒಂದು ಸಿಲಿಕಾನ್ ಸಾಧನವನ್ನ ಉಪಯೋಗಿಸ್ಕೊಳ್ಬಹುದು. ಎರಡನೇದು, ಈ ಶಿಶ್ನು ಉದ್ದಾಗೋದಕ್ಕೆ ಕೂಡ ಇದನ್ನ ಬಳಸಬಹುದು. ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡದಾಗಬೇಕು. ಅದೇನಕ್ಕೆ ಅಂತಂದ್ರೆ ಈ ಕೆಲವರಿಗೆ ಏನಾಗಿರುತ್ತೆ, ಶಿಶ್ನು ಮುಂಚೆ ಚೆನ್ನಾಗಿರ್ತದೆ. ಸುಮಾರು ಜನ ನನ್ನ ಹತ್ರ ಪೇಷನ್ಸ್ ಬರ್ತಾರೆ, 40-45 ವರ್ಷದವರು. ಸರ್ 38-40ವರೆಗೂ ನಂದು ಶಿಶ್ನು ಬಹಳ ಚೆನ್ನಾಗಿತ್ತು ಸರ್, ನಿಮಿರಿಕೆ ಉಂಟಾದಾಗ 6.5 ಇಂಚು 7 ಇಂಚ್ವರೆಗೂ ಇತ್ತು, ಇತ್ತೀಚೆಗೆ ಒಂದು 6 ತಿಂಗಳು 1 ವರ್ಷದಿಂದ ಹೋಗ್ತಾ ಇದೆ. ದಿಸ್ ಇಸ್ ಕಾಲ್ಡ್ ಎಸ್ ಕೊಲಾಪ್ಸಿಂಗ್ ಪೀನಿಸ್ ಅಥವಾ ಶ್ರಿಂಕಿಂಗ್ ಪೀನಿಸ್. ಅಂದ್ರೆ ಮುಂಚೆ ಚೆನ್ನಾಗಿತ್ತು, ಆದ್ರೆ ಕಾರಣಾಂತರದಿಂದ ಕುಗ್ಗಿ ಹೋಗ್ತಾ ಇದೆ. ಇದಕ್ಕೆ ಕಾರಣ ರಕ್ತ ಚಲನೆ ಕಡಿಮೆ ಆಗೋದು, ಮತ್ತು ಒಳಗಡೆ ಏನೊಂದು ಸ್ಪಾಂಜಿ ಟಿಶ್ಯೂ ಇದೆ, ಕಾರ್ಪಸ್ ಕೆವರ್ನೋಸಾ ಮತ್ತು ಕಾರ್ಪಸ್ ಸ್ಪಾಂಜಿಯೋಸಾ ಅಂತ ಈ ಸ್ಪಾಂಜಿ ಟಿಶ್ಯೂಗಳಿರ್ತದೆ. ಆ ಸ್ಪಂಜಿನಂತ ಟಿಶ್ಯೂ, ಆ ಸ್ಪಂಜುಗಳು ಹೋಗ್ಬಿಟ್ಟು ನಾರ್ ಕಟ್ಬಿಡ್ತದೆ. ಈಗ ಸ್ಪಂಜು ಎಕ್ಸ್ಪ್ಯಾಂಡ್ ಆಗ್ತದೆ. ನೀವೊಂದು ಈ ಟೇಬಲ್ ವರ್ಸ ಸ್ಪಂಜ್ ನೋಡಿದಿರಿ, ಅದು ನೋಡಿದ್ರೆ ಒಂದು ಸ್ಕ್ವೇರ್ ತರ ಇರುತ್ತೆ. ಅದೇನೆ ಒಳಗಡೆ ಎಲ್ಲ ಕಟ್ಕೊಂಡು ಹೋಗ್ಬಿಟ್ಟಿದ್ದ ಎಲ್ಲ ಕನ್ಸ್ಟ್ರಿಕ್ಟ್ ಆಗಿ ಹೋಗುತ್ತೆ. ಹಾಗೇನೆ ಈ ಶಿಶ್ನುವಿನಲ್ಲಿರತಕ್ಕಂತಹ ಈ ಸ್ಪಂಜಿನಂತಹ ದಿಂಡುಗಳೇನಿದೆ, ಅವುಗಳು ಸ್ಪಂಜ್ ಹೋಗ್ಬಿಟ್ಟು ಒಳಗಡೆ ನಾರ್ ಕಟ್ಬಿಟ್ರೆ, ಅಂದ್ರೆ ಫೈಬ್ರೋಸಿಸ್ ಆಗ್ಬಿಟ್ರೆ ಅಥವಾ ಕ್ಯಾಲ್ಸಿಫಿಕೇಶನ್ ಆಗ್ಬಿಟ್ರೆ, ಅವಾಗ ಶಿಶ್ನು ಕುಬ್ಜಾಗ್ತಾ ಹೋಗುತ್ತೆ, ಅಂದ್ರೆ ಶ್ರಿಂಕ್ ಆಗ್ತಾ ಹೋಗುತ್ತೆ, ಸಂಕುಚಿತ ಆಗ್ತಾ ಹೋಗುತ್ತೆ. ಅದನ್ನ ಮತ್ತೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ವ್ಯಾಕ್ಯೂಮ್ ಪಂಪ್ ಅನ್ನು ಬಳಸಬಹುದು. ಓಕೆ ಡಾಕ್ಟರ್, ಹಾಗಾದ್ರೆ ಇನ್ನು ಇದರಿಂದ ಏನು ಅಡ್ಡ ಪರಿಣಾಮಗಳಿಲ್ವಾ ವ್ಯಾಕ್ಯೂಮ್ ಪಂಪ್ ಅನ್ನ ಬಳಸೋದ್ರಿಂದ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಯಾರು ಇದನ್ನ ಉಪಯೋಗಿಸಬಹುದು, ಯಾರು ಇದನ್ನ ಉಪಯೋಗಿಸಬಾರ್ದು? ಹಾಗಾದ್ರೆ ಒಂದು ವ್ಯಾಕ್ಯೂಮ್ ಪಂಪ್ ಅನ್ನ ನಾವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಎಷ್ಟಾಗಬಹುದು? ಇದೆಲ್ಲದರ ಬಗ್ಗೆನೂ ಕೂಡ ವೈದ್ಯರು ಮಾಹಿತಿಯನ್ನು ಕೊಡ್ತಾರೆ.